1/4 kg ಸ್ವೀಟ್ ಪೊಟ್ಯಾಟೊ, 1/4 kg ಪಂಪ್ಕಿನ್, 1/4 kg ಚಿಕನ್ ಬೋನ್ಲೆಸ್ಸು ಎಲ್ಲವನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಈ ಗ್ಲಾಸಲ್ಲಿ 1 ಗ್ಲಾಸ್ ನೀರನ್ನ ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. 50 ಗ್ರಾಮ್ ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ. ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2 ವಿಸಲ್ ಬರೋ ಥರ ಬೇಯಿಸಿ ತರ್ತೀನಿ. ಮನೆಯಲ್ಲಿ ಪೆಟ್ಟಾಗಿ ಸಾಕಿರೋ ಬೆಕ್ಕುಗೆ ಪ್ರೀತಿಯಿಂದ ಇದೆಲ್ಲ ಮಾಡಿ ಕೊಡಬೇಕು. ಚಿಕನ್ ನೋಡಿ ಯಾವ ಥರ ಸಾಫ್ಟಾಗಿ ಬೆಂದಿದೆ. ಈಗ ಚಿಕನ್ ಪೀಸ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ. ಇದು ಆರಿ ಆದಮೇಲೆ ನಾನು ಪಂಪ್ಕಿನ್ ಮತ್ತು ಸ್ವೀಟ್ ಪೊಟ್ಯಾಟೊವನ್ನು ಬೆಂದಿರುವಂಥ ನೀರು ಜೊತೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನನ್ನು ಈ ಥರ ಪೀಸಾಗಿ ಮಾಡಿಟ್ಟಿದ್ದೀನಿ. ಈ ಥರ ಇದ್ದರೆ ಬೆಕ್ಕಿಗೆ ತಿನ್ನಲಿಕ್ಕೆ ತುಂಬ ಖುಷಿಯಾಗಿ ತಿನ್ನುತ್ತೆ. ಗ್ರೈಂಡ್ ಮಾಡಿಟ್ಟಿರುವಂಥ ಸ್ವೀಟ್ ಪೊಟ್ಯಾಟೊ ಮತ್ತು ಪಂಪ್ಕಿನ್ ಪೇಸ್ಟನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಅದಕ್ಕೆ ಚಿಕನ್ ಪೀಸಸ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಒಂದು ಕಂಟೈನರ್ನಲ್ಲಿ ಹಾಕ್ತೀನಿ. ಈಗ 1 ಸ್ಪೂನು ನಮ್ಮ ಮನೇಲಿ ಮುದ್ದು ಬೆಕ್ಕಿಗೆ ಹಾಕ್ಕೊಡ್ತೀನಿ, ಅದು ತಿಂತಾ ಇರಲಿ. ಉಳಿದಿರೋದನ್ನು ನಾನು ಮುಚ್ಚನ್ನು ಕ್ಲೋಸ್ ಮಾಡಿ ಇದನ್ನೀಗ ನಾನು ಫ್ರೀಝರ್ನಲ್ಲಿ ಇಡ್ತೀನಿ. ಡೈಲಿ ನಾನು ಸ್ಟೀಮರಲ್ಲಿ ಬಿಸಿ ಮಾಡಿ ಈ ಥರ ಸ್ವಲ್ಪ 1 ಟೈಮ್ ಕೊಡ್ತೀನಿ. ಹೊರಗಡೆಯಿಂದ ಫುಡ್ಡು ತಂದು ಕೊಡ್ತೀವಿ. ಜೊತೆಗೆ ಮನೆಯಲ್ಲೂ ಕೂಡ ಈ ಥರ ತರಕಾರಿ ಮತ್ತು ಚಿಕನ್ನಿಂದೆಲ್ಲ ಮಾಡಿರೋದನ್ನ ಕೊಟ್ಟರೆ ಬೆಕ್ಕು ತುಂಬ ಚೆನ್ನಾಗಿರುತ್ತೆ. ನಮಗೆ ಹೇಗೆ ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು, ಫೈಬರು, ವಿಟಮಿನ್ಸ್ ಎಲ್ಲ ಹೇಗೆ ತುಂಬ ಅವಶ್ಯಕತೆ ಇದೆಯೋ ಹಾಗೆ ಬೆಕ್ಕಿಗೂ ಕೂಡ ಬೇಕು. ಅದಕ್ಕಾಗಿ ನಾವು ಈ ಥರ ಮನೆಯಲ್ಲಿ ರೆಡಿ ಮಾಡಿ ಕೊಡಬೇಕು. ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಬೆಕ್ಕಿದ್ರೆ ಇದೇ ರೀತಿ ಮಾಡಿಕೊಡಿ, ಅದು ತುಂಬ ಇಷ್ಟಪಟ್ಟು ತಿನ್ನುತ್ತೆ.